ಯಾವುದೂ ಸಂಪ್ರದಾಯ ಮೊದಲು ಎಷ್ಟು ಸುಮಾರು ನೀವು ತಗೊಳ್ತಾ ಇಲ್ವಾ ಇವಾಗ? ನೀವು ತಗೊಳ್ತಾ ಏನು ಮಾಡಿದಾರೆ ಹಂಗೆ ಬರ್ಕೊಂಡಿದ್ದಾರೆ. ಇಲ್ಲ ಎಲ್ಲ ಬನ್ನಿ ನೋಡಿ, ಅವ್ರು ಹೇಳಿದ್ರೆ ನೋಟ್ ಮಾಡ್ಕೊಳ್ಳಿ. APMC ಅಧಿಕಾರಿಗಳು ಯಾರು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಇಟ್ಬಿಟ್ಟು ಎಲ್ಲರೂ ಹಿಂಗೆ ಮಾಡಿಬಿಡ್ರಿ ಅಂತ ಹೇಳ್ಬಿಡ್ತಾರೆ. ಇಲ್ಲಿರೋದು ಯಾರು ತೊಂದರೆ, ರೈತರಿಗೆ ತೊಂದರೆ ಆಗ್ತಾ ಇರೋದು. ಎಲ್ಲ ರೈತರು ಹೋಗ್ಬೇಕು. ಅದು ರೇಟ್ ಆಗೈತೆ. ಅವ್ರ ಬೇರೆ ಏನಿದೆ ನೆನ್ಪು ಮಾಡ್ಕೊಳ್ಳಿ. ನಾಷ್ಟ ಮಾಡಿಬಿಟ್ಟು ಟಿಫನ್ ಮಾಡಿ 10 ಗಂಟೆ ಬಂದು ಭೇಟಿ ಆಗಿಲ್ಲ. 10:30 ಆಯ್ತಾ? 10% ಲೆಸ್ ಮಾಡಿದಲ್ಲಿ ಇದರಲ್ಲಿ ಮೊದಲು ಆಗಿತ್ತು ಭೇಟಿ ಅಂತ ಅಲ್ಲಿಂದ ಆಚೆ ಇತ್ತು. ಅದಾಗಿಂದ ತಗೊಂಡಿದ್ದೆ ಈಗ ಹಳೆಯದಿತ್ತು ಅಲ್ಲಿಂದ ಹಿಂದೆ ಯಾರ್ದಿದು ಯಜಮಾನ ನಿಮಗೆ ಒಂದು ಜೆರಾಕ್ಸ್ ಹಾಕೊಂಡು ನಾನು ಕೊಡ್ತೀನಿ ಆಯಿತಾ? ಸಾಹೇಬ್ರು ಬಂದು ಭೇಟಿಯಾಗಿ ಮೇಡಮ್ ಅವರು ಇನ್ನೊಂದು ಹೇಳ್ಬಿಡಿ ಗೊತ್ತಾಗಲ್ಲ ನೆನಪಿದೆಯಾ? ನಂಬರ್ ನಾವು ಇದನ್ನು ಲೋಕಾಯುಕ್ತರಿಗೆ ವರದಿ ಕೊಡ್ತೇವೆ. ಅವರು ಗೌರ್ಮೆಂಟಿಗೆ ಕರೀತಾರೆ. ಅವರೆಲ್ಲ ಬಂದಿಲ್ಲ, ಏನು ನೋಡೋದಿಲ್ಲ. ಅವ್ರೇನು ಜವಾಬ್ದಾರಿ ಬರೋದೇ ಇಲ್ಲ. ಹೊರಗಡೆ ಬರೋದೇ ಇಲ್ಲ. ಅವ್ರು ಬರೋದೇ ಇಲ್ಲ. ಹೇಳಿ ಅಂತ ಹೇಳ್ತಾರೆ. ರೈತರಿಗೆ ತೂಕ ಮಾಡಿರೋದ್ರಲ್ಲ, ರೈತರಿಗೆ ಇದ್ಯಾವುದು? ರಸ್ತೆ ಇಲ್ಲ, ಶೌಚಾಲಯ ಇಲ್ಲ, ಕಸ ಇದೆ, ಅವೆಲ್ಲ ಹೇಳಿದ್ದಾರೆ. ಬೇರೆ ಸಮಸ್ಯೆಗಳು ನಾನು ಏನು ಕಾಣ್ತದೆ ಅಂತ ಹೇಳ್ತಾ ಇದ್ದೀನಿ. ನೀವು ಅವಶ್ಯಕತೆ ಇದೆ ಇಲ್ಲ ಅಂತ ಕೇಳ್ತಾ ಇಲ್ಲ. ಅವಶ್ಯಕತೆ ಇದ್ರೂ ಸಹ ಅವಕಾಶ ಇಲ್ಲ. ದೊಡ್ಡವರಾಗಿರ್ಬೋದು, ನಾಟ್ ಬೋರ್ ಆಗ್ಬಿಡ್ತಾರೆ. ನೀವು ಹೇಳ್ತಿರೋದು ಅವಶ್ಯಕತೆ ಇಲ್ಲ ಮಾಡಿಲ್ಲ ಅಂತ ಏನೋ ಬೈ ಮಿಸ್ಟೇಕ್ ನಾವು ಅದೆಲ್ಲ ಕರೆಕ್ಟ್ ಇದೆ. ನಾನು ಒಪ್ಕೊಂಡಿದ್ದೀನಲ್ಲ, ನಾನು ಒಪ್ಕೊಂಡಿದ್ದೀನಿ. ನಾವು ಹೇಳಿದ್ರೆ ಒಪ್ಕೊಳ್ತೀನಿ. ಅದ್ರ ಬಗ್ಗೆ ಇದ್ರ ಬಗ್ಗೆ ಕೇಳ್ತಾ ಇರೋದು. ಮಾಡಿಲ್ಲ ಹರಿರಾಮ್ ಅಂತ ಇಲ್ಲಿ ಯಾವ ಮಾರ್ಕೆಟ್, ಯಾವ ಮಂಡಿ ಅಲ್ಲ, ಅಲ್ಲೆಲ್ಲ ಹತ್ತಿತ್ತು. ಇಲ್ಲಿ ಬಂದ ತಕ್ಷಣ ಕಡಿಮೆ ಆಗಿಬಿಟ್ಟಿದೆ. ಇಲ್ಲೇ ತಗೊಬಿಡಿ, ಇಲ್ಲೇ ಕೊಟ್ಬಿಡ್ತಾರೆ. 3% ಕಡಿಮೆ ಇಲ್ಲ. ನಿಮ್ದು ಇದು ಬಿಲ್ ಬುಕ್ಕು, ಡಾಕ್ಯುಮೆಂಟ್ಸು ತಗೊಂಡು 10 ಗಂಟೆ ಬನ್ನಿ. ಸರಿ ಮಾಡಿಸ್ಕೊಡಿ
ರೈತರಿಗೆ ಕೊಡ್ತಿರಲ್ಲ ಎಲ್ಲಿದೆ ಬೇಕಲ್ಲ ರೈತರಿಗೆ ಎಷ್ಟು ಕೊಡ್ತೀರಾ ಅಂತ ನಿಮ್ಗೆ ಗೊತ್ತು. ಇದರಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತೀರಾ. ನೀವು ಇದನ್ನ APMCಗೆ ಮಾಹಿತಿ ಕೊಡ್ಬೇಕಲ್ವಾ, ಈ ದಿನ ಇಷ್ಟು ವ್ಯಾಪಾರ ಆಯ್ತು ಅಂತ ಅದನ್ನು ಎಲ್ಲಿ ಬರ್ಕೊಂತೀರಾ ನೀವು? ಇಲ್ಲ ಸರ್, ಅದು ತಂದಿಲ್ಲ. ನಾವು ಆಮೇಲೆ ಲಾಸ್ಟಲ್ಲಿ ಬರ್ಕೊಡ್ತೀವಿ. ಎಂತಂಗಿರುತ್ತೆ ರೈತರು ನಮಗೆಲ್ಲ ನಾವು ಬುಕ್ಕಲ್ಲಿ ಸರ್ ಬರ್ಕೊಂಡು ಹೋಗೋದಿಲ್ಲ. ಬುಕ್ಸ್ ಎಲ್ಲ ತಗೊಂಡಿರ್ತಾರೆ ಸರ್. ಬುಕ್ಸ್ ಮತ್ತೆ ಅವರಿಂದನೇ ಮಾಹಿತಿ ತಗೊಂಡ್ರೆ ಹಾಂ, ಅವರಲ್ಲಿ ತಗೊಂಡ್ರೆ ಬುಕ್ಕಲ್ಲಿ ಎಲ್ಲ ನಾವು ನಿಮ್ಮ ಹತ್ರ ದಾಖಲಾತಿ ಏನಿದೆ? ಯಾವ್ದಾದ್ರು ಸಾಹೇಬ್ರು ಕೇಳ್ತಿರೋದು ರಿಜಿಸ್ಟ್ರಿ ಏನಾದ್ರು ಮೇಂಟೈನ್ ಮಾಡಿದ್ರೆ ಯಾವ್ದಾದ್ರು ಒಂದು ಡೀಟೇಲ್ ಬರ್ಕೊಳ್ಳಿಕ್ಕೆ ಇಂಥ ರೈತ ಇವತ್ತು ಇಷ್ಟು ತಂದ ಅನ್ನೋದು ಬರ್ದಿದ್ರಾ? ಇಲ್ಲ ಸರ್. ಮೊದಲ ಪಾಲಿಸಿ ಅಪ್ಪ ನಿಮ್ದು ಓಕೆ. ಅದು ಬಿಲ್ ಬುಕ್ ಇಲ್ಲ. ಎಲ್ಲಿದೆ ಎಲ್ಲಿದೆ ಅದು ಈಗ? ಎಲ್ಲಿದೆ? ಈಗ ಬಿಲ್ ಬುಕ್ ಇದೆ ಮನೇಲಿದೆ. ಆಯ್ತು, ಎಷ್ಟೊತ್ತು ಬೇಕು ಮನೆಯಿಂದ ನಾವು ಅವರೆಲ್ಲ ವಾರಕ್ಕೆ 10 ದಿವಸಕ್ಕೆ ತಗೋತಾರೆ ಪೇಮೆಂಟು. ಅದನ್ನೆಲ್ಲ ಒಂದ್ಸಲ ಲೈಸೆನ್ಸ್ ಅಂತ ಇಟ್ಟಿದ್ರೆ ಲೈಸೆನ್ಸ್ ಇಲ್ಲಿದೆ. ಒಂದು ಕೆಲಸ ಮಾಡಿ, 11 ಗಂಟೆಗೆ ನಿಮ್ದು ಬಿಲ್ ಬುಕ್ ಮನೇಲಿದೆ ಅಂತ ಹೇಳಿದ್ರಲ್ಲ, ಅದನ್ನ ಇಲ್ಲೇ ಇರ್ತೀವಿ. ಅದನ್ನ ಮತ್ತೆ ನಿಮ್ಮ ಲೈಸೆನ್ಸ್ ಎಲ್ಲ ತಗೊಂಡು ಬಂದು ಆಯ್ತಾ? ಆಯ್ತು. ಆಫೀಸ್ಗೆ ಬನ್ನಿ ಮೇಡಮ್. APMC ಆಫೀಸ್ ಗೊತ್ತಲ್ಲ, ಅಲ್ಲಿಗೆ ಬಂದು ಇದು ನಿಮ್ಮ ಹತ್ರ ಇರ್ತದೆ. ಆಮೇಲೆ ಫೋನ್ ಮಾಡಿ. ನೀವು ಕರೆಕ್ಟಾಗಿ ಲೆಕ್ಕ ಮೇಂಟೈನ್ ಮಾಡಬೇಕಾದ್ರೆ ಅಧ್ಯಕ್ಷರಲ್ವ ನೀವು, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಬೇರೆಯವರಿಗೆ ನೀವು ಮಾದರಿ ಆಗಿರ್ಬೇಕಲ್ಲ. ನಾವು ರೈತರಿಗೆ ಬರ್ಕೊಟ್ಟೆ ಓಕೆ. ಒಬ್ಬ ರೈತ ನಿಮ್ದು ಪೆನ್ಷನ್ ಅಂತ ಹೇಳಿಲ್ಲ. ಕೂಲಿಯವರಿಗೆ ಕೂಲಿ ಸುಮಾರು 15 ಜನ ಹುಡುಗರು ಇರ್ತಾರೆ. ಅವ್ರ ಕೂಲಿ RMC ಫೀಸ್ಗೆ ಮಾತಾಡ್ತಾರೆ. ಎಷ್ಟು ಕೊಡ್ತೀರಿ? ಎಷ್ಟು ಕೊಡ್ತಾ ಇದೆ? ಎಷ್ಟು ಅಂತೇನಿಲ್ಲ, 2-3%, 5% ಒಳಗಡೆ ಇದೆ ಸರ್. ಅದಕ್ಕೆ ಏನು ರೆಸಿಪ್ಟ್ ಏನು ಕೊಡ್ತಾ ಇದ್ದೀರಿ ಅವರಿಗೆ? ಕೊಡ್ತಾ ಇದ್ದೀವಿ, ಎಲ್ಲ ಕೊಡ್ತೀವಿ. ಕೊಡಿ. ಯಾವ ಥರ ಇದೆ ತೋರಿಸಿ. ನಿಮ್ಮ ಬಿಲ್ ಬುಕ್ಕು ರಸೀದಿ ಇದಾವಲ್ಲ, 3% ತೋರಿಸ್ತೀನಿ. ಏನೋ ಆ ಥರ ಏನು ತಗೊಂತ ಇಲ್ಲ, ನಾವು ಹಂಗೆ ತಗೊಂಡು ಕೊಟ್ಬಿಟ್ಟು. ತೊಂದರೆ ನೀವು ಇಲ್ಲಿ ಯಾವ ರಸೀದಿಗಳನ್ನ ರೈತರಿಗೆ ಕೊಡ್ತಾ ಇದ್ರಿ ಅದನ್ನ ತಗೊಂಡು ಬನ್ನಿ. ಬಿಲ್ ಬುಕ್ ಇದೆ. ರಸೀದಿ ಮಾರ್ಕೆಟ್ ಮಾಡ್ತೀವಿ. ಇದರಿಂದ ಆಗಲಿ ರೈತರಿಗೆ ತೊಂದರೆ ಏನಿಲ್ಲ. ನಮಗೆ ಬೇಗ ಸ್ವಲ್ಪ ಕಮಿಷನ್ ಕಡಿಮೆ ಮಾಡ್ತೀವಿ. ಅದು ಬಿಟ್ಟರೆ ಇನ್ನು ಯಾರು ಏನು ತೊಂದರೆ ಇಲ್ಲ. ರೋಡು ಹಂಗೆ ಒಳ್ಳೆ ಮಾರ್ಕೆಟ್ ಎಲ್ಲಾದರೂ ಸಿಗ್ತದೆ. ಥ್ಯಾಂಕ್ ಯು. ಟ್ರಾಫಿಕ್ ಸಮಸ್ಯೆ, ಓಕೆ, ಪಾರ್ಕಿಂಗ್ ಸಮಸ್ಯೆ, ಅಲ್ಲಿ ಸ್ಕೂಲ್ ಹುಡುಗರು ಹೋಗ್ತಾರೆ. ಪಾಪ ಎಕ್ಸಾಮ್ ಟೈಮಲ್ಲಿ ಆಯ್ತು ಬಿಡಿ. ಇದೆ. ಮತ್ತು ಒಳಗಡೆ ರೈತರು ಹೆಚ್ಚಾಗಿ ಹೂವು ತರ್ತಾ ಇದ್ದಾರೆ. ಜಾಗ ನಮಗೆ ತುಂಬ ಕಡಿಮೆ ಇದೆ. ಕೆ ರವೀಂದ್ರ ಅಧಿಕಾರಿಗಳ ಸಮಸ್ಯೆ ಇದೆಯಾ? ಅಧಿಕಾರಿಗಳು ವಿಸಿಟ್ ಮಾಡ್ತಾರೆ ಅವರು. ಅವ್ರು ಬರ್ತಾ ಇದ್ದಾರೆ. ನಾವು RMC ಫೀಸ್ ಕಟ್ತಾ ಇದ್ದೀವಿ. ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದೀವಿ. ಡೈಲಿ ಬರ್ತಾ ಇದ್ದಾರಾ? ಡೈಲಿ ಬಂದು ಎಲ್ಲ ಎಂಟ್ರಿ ಯಾರು ನಮ್ಮ ಅಧಿಕಾರಿಗಳು? ಯಾರು ಸೆಕ್ರೆಟರಿ ಇದ್ದಾರೆ, ಉಮಾ ಮೇಡಮ್ ಅವರು ಅಂತ. ಅವ್ರು ಬರ್ತಾರೆ. ಅವರು ಅಕೌಂಟ್ಸ್ ಇದ್ದಾರೆ. ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ. ಮೇಡಮ್ನವರು ವಾರಕ್ಕೆ 2 ಸಲ ಒಂದ್ಸಲ ಬಂದ್ಬಿಟ್ಟು ನೋಡ್ಕೊಂಡು ಏನೋ ಒಂದು ಸಮಸ್ಯೆ ಇಲ್ಲಿದೆ ಕ್ಲೀನಿಂಗ್ ಎಲ್ಲ ಮಾಡಿಸ್ಕೊಡ್ತಾರೆ. ನಮಗೆ ನೀರು ಅದೆಲ್ಲ ಇಲ್ಲ ಏನು. ಅದಕ್ಕೆ ನೀರು ಅಂದರೆ ಇದು ಪ್ರೈವೇಟ್ ಲ್ಯಾಂಡಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಮಳೆಗಾಲ ಬಂದರೆ ಎಲ್ಲ ಫುಲ್ ರಿಚ್ ಆಗೋಗುತ್ತೆ. ಹೂವು ಎಲ್ಲನೂ ಒಳಗಡೆ ಹಾಕ್ಬಿಡ್ತಾರೆ. ಎಲ್ಲ ರಿಚ್ ಆಗ್ಬಿಟ್ಟು ನೀರು ಆಚೆ ಕಡೆ ಹೋಗಲ್ಲ ಇಲ್ಲಿಂದ. ಅದಕ್ಕೆ ಅವರು ನಾವೇನು ಮಾಡೋಕ್ಕಾಗಲ್ಲ ಪ್ರೈವೇಟ್ ಲ್ಯಾಂಡಲ್ಲಿ ಅಂತ ಹೇಳ್ತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ನಾವೇ ಕ್ಲೀನ್ ಮಾಡಿಕೊಂಡು ಶೆಡ್ಡೆಲ್ಲ ಹಾಕ್ಕೊಂಡು ನಾವೇ ಬಾಡಿಗೆ ಕಟ್ಕೊಂಡು ನಾವೇ ಮಾಡ್ತೀವಿ. ನಿಮ್ಮ ಬೇಡಿಕೆ ಆಯ್ತು, ಅವ್ರ ಬೇಡಿಕೆ ಅವ್ರು ಹೇಳಿ, ನಿಮ್ದು ಹೇಳಿ. ಇದು ಮಾಡಿಕೊಡೋಕೆ ಬಂದಿಲ್ಲ. ಇಲ್ಲಿ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಹೋಗ್ಲಿಕ್ಕೆ ಸಾಹೇಬರು ಬಂದಿದ್ದಾರೆ. ಸಮಸ್ಯೆ ಏನಿದೆ ರಸ್ತೆ ಅಲ್ವಾ? ಹೆಸರು ಹೇಳಿ. ನಾಗರಾಜ್. ನಂಬರ್ ಹೇಳಿ. 858. ನೀವೇನು ಕೊಡ್ತೀವಿ? ನಿಮ್ಮ ಇನ್ಕಮ್ ಏನು ಕೊಡ್ತೀವಿ? ಮತ್ತೆ ಅವರು 10% ಆಯ್ತು ಬಿಡಿ. 11 ಗಂಟೆ ಬನ್ನಿ, ಸ್ಟಾಪ್ ಮಾಡ್ತೀವಿ ಆಯ್ತಾ? ಹೇಳಿ ಏನಂತೇಳಿ ಹೇಳ್ಕೊಡ್ರಿ. ಏನು ಸಮಸ್ಯೆ ಇದೆ ನಿಮಗೆ? ಸಮಸ್ಯೆ ಇಲ್ಲ ಮತ್ತೇನು ಕೇಳಿ. ನಾನು ಗೌರ್ಮೆಂಟ್ ಅಲ್ಲಪ್ಪ ನಿಮಗೆ ನೀರಿನ ಸ್ಕೀಮ್ ಕೊಡ್ಲಿಕ್ಕೆ, ಅಣೆಕಟ್ಟು ಹಾಕೊಡ್ಲಿಕ್ಕೆ. ಇಲ್ಲಿ ಏನು ಸಮಸ್ಯೆ ಇದೆ? ಸಮಸ್ಯೆ ಅಂದ್ರೆ ಆಗ ರೋಡ್ ಟ್ರಾಫಿಕ್ ಆಗುತ್ತೆ, ಬರಕ್ಕೆ ಆಗಲ್ಲ. ಹೇಳಿದ್ದಾರೆ ಇದೆಲ್ಲ ಮಾಡ್ತೀರಾ ರೋಡ್ ನಮ್ಗೆ ರೋಡ್ ಬರಕ್ಕೆ ಮಾಡ್ಕೊಂಡಿದ್ದೀವಿ. 10% ಹೇಳಿದಿಲ್ಲ ಈಗ 2% ಉಳಿದಿದ್ದು
ಈಗ ಹೇಳಿದ್ರಲ್ರಿ IT ಕಟ್ಟಬೇಕು RMC ಹೇಳಿ ಅದನ್ನು ಹೇಳಿ. ಎಷ್ಟು? ಮತ್ತೇನು ಕಟ್ತೀರ ನೆಕ್ಸ್ಟು? IT ಎಷ್ಟು ಕಟ್ತೀರಿ? ಆಮೇಲೆ ಹೇಳಿ ಮತ್ತೇನು ಕೊಡಿ. RMC ಎಷ್ಟು ಕಟ್ತೀರಿ? ಅದೇ ಮತ್ತಿನ್ನು ಉಳಿದೇನು ಹುಡುಗರು ಖರ್ಚಿರುತ್ತೆ. ನಂಬರ್ ಹೇಳಿ. 889916 ರಸೀದಿ ಪ್ರಸಾದ್ ಅದು ನೀವೇ ಇಟ್ಕೊಡ್ತೀರಾ ಅಥವಾ ಅಧಿಕಾರಿ ಕೊಡ್ತೀರಾ? ಎಲ್ಲಿ ಕೊಡ್ತೀರಾ? ಎಲ್ಲ ಇದಾಗುತ್ತೆ. ಡಿಸ್ಕೌಂಟ್ 20% ಕೊಡ್ತೀವಿ. ಯಾರಿಗೆ ತಗೊಂಡು ವ್ಯಾಪಾರ ತಗೊಂತಾರಲ್ಲ ಅವ್ರು ಡಿಸ್ಕೌಂಟ್ ಮಾಡ್ತೀವಿ. ಜಿಲ್ಲಾ ಕೋರ್ಟ್ ಬೇರೆ ಇದಾಗ್ತಾರೆ. ಪ್ಲಸ್ RMC ತರ್ತೀವಿ. IT ಹೋಗುತ್ತೆ. ಎಲ್ಲ ಹೋದ್ರೆ ಬರೋದು ಎಷ್ಟು ಬರುತ್ತೆ ಸರ್? ರೈತರದ್ದು 10% ಅಂತ ಕಟ್ಟೆ ಸರ್ ಎಲ್ಲ. ಓಕೆ. IT ಕಟ್ತಾರೆ ಎಲ್ಲ ಕಟ್ಟೆ ಹೇಳಿಯಮ್ಮ. ಮಾಡಲ್ಲ